ಈ ಕಥೆ ನಮಗೆ ದಯೆ ಮತ್ತು ಕೃತಜ್ಞತೆ ಎಂಬ ಮೌಲ್ಯಗಳನ್ನು ಕಲಿಸುತ್ತದೆ. ಒಂದು ದಟ್ಟವಾದ ಕಾಡಿನಲ್ಲಿ ಹರಿಯುವ ನದಿಯ ದಡದಲ್ಲಿ ದೊಡ್ಡದೊಂದು ಮರ ಇತ್ತು. ಆ ಮರದ ಮೇಲೆ ಒಂದು ಪಾರಿವಾಳ ವಾಸವಾಗಿತ್ತು. ಒಂದು ದಿನ ಒಂದು ಸಣ್ಣ ಇರುವೆ ಆಕಸ್ಮಿಕವಾಗಿ ನದಿಗೆ ಬಿದ್ದುಬಿಟ್ಟಿತು. ನದಿಯ ವೇಗವಾದ ಹರಿವಿನಲ್ಲಿ ಅದು ತನ್ನ ಪ್ರಾಣ ಉಳಿಸಿಕೊಳ್ಳಲು ಹರಸಾಹಸ ಪಡುತ್ತಿತ್ತು. ಮರದ ಮೇಲಿದ್ದ ಪಾರಿವಾಳ ಇದನ್ನು ಗಮನಿಸಿತು. ಇರುವೆಯ ಸಂಕಷ್ಟವನ್ನು ನೋಡಿ ಅದರ ಮನದಲ್ಲಿ ದಯೆ ಮೂಡಿತು. ತಕ್ಷಣವೇ ಅದು ಮರದ ಒಂದು ಎಲೆಯನ್ನು ಕತ್ತರಿಸಿ ಇರುವೆ ಇರುವ ಕಡೆಗೆ ಹಾಕಿತು. ಇರುವೆ ಆ ಎಲೆಯ ಮೇಲೆ ಹತ್ತಿ ದಡ ಸೇರಿ ತನ್ನ ಪ್ರಾಣ ಉಳಿಸಿಕೊಂಡಿತು. ಕೆಲವು ದಿನಗಳ ನಂತರ ಒಬ್ಬ ಬೇಟೆಗಾರ ಆ ಕಾಡಿಗೆ ಬಂದನು. ಅವನು ಪಾರಿವಾಳ ಕುಳಿತಿದ್ದ ಮರದ ಕೆಳಗೆ ನಿಂತು ಅದರ ಮೇಲೆ ಗುರಿಯಿಟ್ಟು ಬಿಲ್ಲು ಹೂಡಿದನು. ಇದನ್ನು ಹತ್ತಿರದಲ್ಲಿದ್ದ ಇರುವೆ ಗಮನಿಸಿತು. ತನ್ನ ಜೀವ ಉಳಿಸಿದ ಪಾರಿವಾಳ ಅಪಾಯದಲ್ಲಿದೆ ಎಂದು ಅರಿತುಕೊಂಡಿತು. ತಕ್ಷಣವೇ ಅದು ಓಡಿಹೋಗಿ ಬೇಟೆಗಾರನ ಕಾಲನ್ನು ಜೋರಾಗಿ ಕಚ್ಚಿತು. ನೋವಿನಿಂದ ಬೇಟೆಗಾರ ಚೀರಿದನು. ಅವನ ಗುರಿ ತಪ್ಪಿತು. ಅಷ್ಟರಲ್ಲಿ ಪಾರಿವಾಳ ಎಚ್ಚೆತ್ತುಕೊಂಡು ಅಲ್ಲಿಂದ ಹಾರಿ ತನ್ನ ಪ್ರಾಣ ಉಳಿಸಿಕೊಂಡಿತು.